ಫ್ರೆಂಡ್ಸ್, ಚಳಿಗಾಲ ಸ್ಟಾರ್ಟ್ ಆಗಿದೆ. ಚಳಿಗಾಲದಲ್ಲಿ ತಂಪಾದ ಗಾಳಿಗೆ ನಮ್ಮ ಸ್ಕಿನ್ ಒಡೆಯುತ್ತೆ, ಕೈ ಕಾಲುಗಳೆಲ್ಲ ಒಡೆಯುತ್ತೆ. ಹಾಗಾಗಿ ನಾವು ಮಾರ್ಕೆಟ್ನಿಂದ ಬಾಡಿ ಲೋಷನ್ಗಳನ್ನು ಹಾಗೂ ಮಾಯಿಶ್ಚರೈಸರ್ಗಳನ್ನೆಲ್ಲ ತಂದುಬಿಟ್ಟು ಹಚ್ತೇವೆ. ಆದರೆ ತುಂಬ ಸಾರಿ ನಾವು ನಮ್ಮ ಹಿಂಬಡಿಯನ್ನು ಮರೆತು ಬಿಡ್ತೇವೆ. ತುಂಬ ಸಾರಿ ನಮ್ಮ ಹಿಂಬಡಿಗಳು ಒಡೆದು ಕೂಡ ನಾವು ಅದನ್ನು ಕೇರ್ ಮಾಡಲ್ಲ. ಆದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಈ ಹಿಂಬಡಿಗಳಿಂದ ತುಂಬಾ ತೊಂದರೆಗಳಾಗುತ್ತೆ. ತುಂಬ ಸಾರಿ ಹಿಂಬಡಿಗಳು ಒಡೆಯೋದ್ರಿಂದ ನಮ್ಮ ವಯಸ್ಸು ಕೂಡ ಗುರ್ತು ಹಿಡಿಯಬಹುದು ಅಂತ ತುಂಬ ಜನ ಹೇಳಿರೋದನ್ನು ನಾನು ಕೇಳಿದ್ದೀನಿ. ಕೆಲವೊಂದು ಸಾರಿ ಶುಗರ್ ಪೇಷಂಟ್ಸ್ಗೆ ಯಾವುದೇ ಬಗೆಯ ಕ್ರೀಮ್ಸ್ ಆಗಿರ್ಬೋದು, ಲೋಷನ್ಸ್ ಆಗಿರ್ಬೋದು ಹಚ್ಚಿದ್ರೂ ಕೂಡ ಗುಣ ಆಗಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕ್ರ್ಯಾಕ್ ಹೀಲನ್ನು ಅಥವಾ ಒಡೆದಿರುವಂತಹ ಹಿಮ್ಮಡಿಯನ್ನು ರಿಪೇರ್ ಮಾಡೋಕ್ಕೆ ಅಥವಾ ಗುಣಪಡಿಸಲಿಕ್ಕೆ ಮನೆಯಲ್ಲೇ ಯಾವ ರೀತಿ ಲೋಷನ್ ಅಥವಾ ಕ್ರೀಮನ್ನು ಮಾಡ್ಕೊಳ್ಬಹುದು ಎಂಬುದನ್ನು ತಿಳಿಯೋಣ. ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸು ಹಾಗೂ ನಾನು 2 ಸ್ಟೆಪ್ಪನ್ನು ಇದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗು. ನೀವು ಯಾವ ರೀತಿ ಸ್ಕ್ರಬ್ ಮಾಡಬೇಕು ನಿಮ್ಮ ಒಡೆದಿರುವಂತಹ ಹಿಮ್ಮಡಿಗಳಿಗೆ. ಹಾಗೂ ಸೆಕೆಂಡ್ ಬಂದ್ಬಿಟ್ಟು ಕ್ರೀಮ್. ಆ ಕ್ರೀಮನ್ನು ಯಾವ ರೀತಿ ತಯಾರಿಸ್ಬಿಟ್ಟು ಹೇಗೆ ಹಚ್ಚಬೇಕು, ಎಷ್ಟು ದಿನ ಹಚ್ಚಬೇಕು ಎಂಬುದನ್ನು ಡೀಟೇಲ್ ಆಗಿ ಇಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ, ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ. ಹಿಮ್ಮಡಿಗಳು ಒಡೆಯೋಕ್ಕೆ ಮುಖ್ಯ ಕಾರಣ ಬಾಡಿಯಲ್ಲಿರುವಂತಹ ಡ್ರೈನೆಸ್ ಆಗಿರಬಹುದು ಅಥವಾ ದೇಹದ ತೂಕ ತುಂಬಾ ಜಾಸ್ತಿ ಇದ್ದರೂ ಸಹ ಹಿಮ್ಮಡಿಗಳು ಒಡೆಯುತ್ತೆ. ಸೊ ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಸ್ಕ್ರಬ್ಬಿಂಗನ್ನು ಮಾಡಲಿಕ್ಕೆ ಬಾಳೆಹಣ್ಣನ್ನು ತೆಗೆದುಕೊಳ್ಳಿ. ಬಾಳೆಹಣ್ಣು ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣಾದರೆ ಪರವಾಗಿಲ್ಲ, ಚೆನ್ನಾಗಾಗುತ್ತೆ ಸ್ಕ್ರಬ್ಬಿಂಗ್ ಮಾಡಲಿಕ್ಕೆ. ಬಾಳೆಹಣ್ಣೆ ನೀವು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಈ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಮು ಜಾಸ್ತಿ ಪ್ರಮಾಣದಲ್ಲಿದೆ. ನಿಮ್ಮ ಹಿಮ್ಮಡಿಗಳನ್ನು ಹೀಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಲ್ಲದೆ ನಿಮ್ಮ ಕ್ರ್ಯಾಕ್ಸ್ಗಳನ್ನು ಫಿಲ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೂ ಡ್ರೈನೆಸ್ಸನ್ನು ಕೂಡ ತೆಗೆಯುವಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಬಾಳೆಹಣ್ಣಿನ ಜೊತೆಗೆ ಅರ್ಧ ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೂ 2 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ದಪ್ಪ ಸಕ್ಕರೆಯನ್ನು ಸೇರಿಸಿದ್ರೆ ನಿಮಗೆ ಒಳ್ಳೆಯದು. ಸ್ಕ್ರಬ್ ಮಾಡಬೇಕಾದ್ರೆ ಚೆನ್ನಾಗಾಗತ್ತೆ. ಹನಿ ಕೂಡ ಡ್ರೈನೆಸ್ಸನ್ನು ತೆಗೆಯುವಲ್ಲಿ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ನೀವು ಈ ಸ್ಕ್ರಬ್ಬಿಂಗನ್ನು ಮಾಡ್ಕೊಳ್ಳುವಾಗ ಬೇಗನೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಬಾಳೆಹಣ್ಣಿನ ಜೊತೆಗೆ ಸಕ್ಕರೆ ಸೇರಿಸ್ಬಿಟ್ಟು ಮತ್ತು ನೀರಾಗತ್ತೆ. ಹಾಗಾಗಿ ಬೇಗನೆ ನೀವು ಇದರಿಂದ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ. ಒಂದು 10 ನಿಮಿಷನಾದರೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ. ಹಾಗೂ ಬಾಳೆಹಣ್ಣು ನಿಮ್ಮ ಕ್ರ್ಯಾಕ್ಗಳನ್ನು ಹೀಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ನೀವು ಸ್ಕ್ರಬ್ಬಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಸ್ಕ್ರಬ್ಬಿಂಗನ್ನು ವಾರದಲ್ಲಿ 2 ಸರಿ ಅಥವಾ 3 ಸರಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಕ್ರೀಮನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕ್ರೀಮ್ ಮಾಡಲಿಕ್ಕೆ ಈ ವ್ಯಾಸ್ಲಿನನ್ನು ತೆಗೆದುಕೊಳ್ಳಿ, ಪೆಟ್ರೋಲಿಯಂ ಜೆಲ್ಲಿ. ಸೊ 5 ರೂಪಾಯಿಗೆ ನಿಮಗೆ ಈ ಚಿಕ್ಕ ಬಾಟಲ್ ಸಿಗುತ್ತೆ. ಇದರಲ್ಲಿಂದ ನೀವು 1 ಚಮಚದಷ್ಟು ತೆಗೆದುಕೊಂಡ್ರೆ ಸಾಕು. ನಂತರ 1 ಚಮಚದಷ್ಟು ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆಯನ್ನು ಸೇರಿಸ್ಕೊಳ್ಳಿ. ಹರಳೆಣ್ಣೆ ಯಾಕೆ ಅಂತಂದರೆ, ಈ ಹರಳೆಣ್ಣೆ ನಿಮ್ಮ ಕ್ರ್ಯಾಕ್ ಆಗಿರುತ್ತಲ್ವ, ಒಡೆದಿರುವಂಥ ಹಿಮ್ಮಡಿಯ ಒಳಗಡೆ ಹೋಗಿ ಹೀಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ಈ ಕ್ಯಾಸ್ಟರ್ ಆಯಿಲು ನಮ್ಮ ಹಿಮ್ಮಡಿಗೆ, ನಮ್ಮ ಸ್ಕಿನ್ಗೆ ಇದು ತುಂಬಾ ಒಳ್ಳೆಯದು. ಹಾಗೂ ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ಳೋಣ, 2 ರಿಂದ 3. ಸೊ ಈ ವಿಟಮಿನ್ ಇ ಕ್ಯಾಪ್ಸುಲು ಸಹ ನಿಮ್ಮ ಒಡೆದಿರುವಂಥ ಹಿಮ್ಮಡಿಗಳನ್ನು ಹೀಲ್ ಮಾಡೋಕ್ಕೆ, ನೋವನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಾವು 1 ಚಮಚದಷ್ಟು ಎಲಿವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಬಾಟಲಿನ ಎಲಿವೆರಾ ಜೆಲ್ಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಪ್ರಿಸರ್ವೇಟಿವನ್ನು ಹಾಕಿರ್ತಾರೆ. ಹಾಗಾಗಿ ಇದನ್ನು ನಾವು ಹೊರಗಡೆ ಇಟ್ಟರೂ ಸಹ ಹಾಳಾಗಲ್ಲ. ನೀವು ಫ್ರೆಶ್ ಆಗಿರುವಂಥ ಎಲಿವೆರಾ ಜೆಲ್ಲನ್ನು ಹಾಕ್ತೀರಾ ಅಂತಂದರೂ ಕೂಡ ಪರವಾಗಿಲ್ಲ. ಆದರೆ ಕ್ರೀಮನ್ನು ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಎಲಿವೆರಾ ಜೆಲ್ಲು ಸಹ ಅಷ್ಟೇ, ಸ್ಕಿನ್ ಒಳಗಡೆ ಹೋಗಿ ನಿಮಗೆ ಡ್ರೈನೆಸ್ಸನ್ನು ತೆಗೆಯಲಿಕ್ಕೆ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿದಾಗ ಇದು ಕ್ರೀಮಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಈ ಕ್ರೀಮ್ ತಯಾರಾಗಿದೆ. ಇವಾಗ ಒಮ್ಮೆ ತಯಾರಿಸಿದ ಕ್ರೀಮನ್ನು ನೀವು 15 ರಿಂದ 20 ದಿನಗಳವರೆಗೆ ಯೂಸ್ ಮಾಡಬಹುದು, ಹಾಳಾಗಲ್ಲ. ಈ ರೀತಿ ಕ್ರೀಮನ್ನು ತಯಾರಿಸ್ಬಿಟ್ಟು ಯಾವುದಾದ್ರು ಒಂದು ಚಿಕ್ಕ ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ಸ್ಟೋರ್ ಮಾಡಬಹುದು. ಹಾಗೂ ಡೈಲಿ ರಾತ್ರಿ ನೀವು ಈ ಕ್ರೀಮನ್ನು ಹಚ್ಚಬೇಕಾಗತ್ತೆ. ಹಾಗೂ ಸ್ಕ್ರಬ್ಬಿಂಗನ್ನು ವಾರದಲ್ಲಿ 2 ಸರಿ ಹಾಗೂ 3 ಸರಿ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು 15 ರಿಂದ 20 ದಿನಗಳವರೆಗೆ
ಮಾಡ್ತಾ ಬರೋದ್ರಿಂದ ನಿಮ್ಮ ಹಿಮ್ಮಡಿಗಳು ಎಷ್ಟೇ ಒಡೆದಿದ್ರೂ ಕೂಡ ರಕ್ತ ಬರ್ತಾ ಇದ್ರೂ ಕೂಡ ಗುಣ ಆಗುತ್ತೆ. ಹಾಗೂ ನೋವಿದ್ರೂ ಕೂಡ ಈ ಕ್ರೀಮ್ಸಿಂದ ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸ್ನೇಹಿತರೆ, ತಿಳ್ಕೊಂಡಲ್ವಾ ನಾವು ಯಾವ ರೀತಿ ಮನೇಲಿ ಕ್ರ್ಯಾಕ್ ಹೀಲ್ಸ್ಗಳಿಗೆ ಔಷಧಿಯನ್ನ ಮಾಡ್ಕೊಳ್ಬಹುದು, ಯಾವ ರೀತಿ ಕ್ರೀಮ್ಸ್ ಅನ್ನ ತಯಾರಿಸ್ಕೊಂಡು ಯೂಸ್ ಮಾಡಬಹುದು ಅಂತ. ಇಂದಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ನಿಮ್ಮ ಕೆಲಸಕ್ಕೆ ಬಂದಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೂ ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲೇ ಬಾರಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಲು ಮರೆಯಬೇಡಿ. ಸೊ ಫ್ರೆಂಡ್ಸ್, ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.